ಜನ ಇಷ್ಟು ನಿಂತಿದ್ದೀರಾ ಏನಕ್ಕೆ? ನಾವು ಕೋರ್ಸ್ ಕಲಿಯೋಕೆ ಅಂತ ಬಂದಿರೋದು, ಮೇಕಪ್ ಕೋರ್ಸ್. ಮೇಕಪ್ ಕೋರ್ಸ್ ಎಷ್ಟು ತಿಂಗಳು? 1 month 35 days. ಎಷ್ಟು ಫೀಸು? 25,000. ಕಲಿಬೇಕು ಅಂತ ಆಸೆ ಇತ್ತು, ಹಾಗಾಗಿ ಬಂದು ಸೇರಿ. ಮ್ಯಾಮ್ ನೋಡಿ ನಂಗೆ ಇಷ್ಟ ಆಯ್ತು. ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಶಿಲ್ಪಾ ಮ್ಯಾಮ್ ಅಂದ್ರಲ್ಲ, ಎಲ್ಲಿ ನಿಮ್ ಶಿಲ್ಪಾ ಮ್ಯಾಮ್? ನೋಡಿ ಅವರೇ ಬಂದ್ರು. ಏನಕ್ಕೆ ಇಷ್ಟೊಂದ್ ಜನ ನಿಂತಿದ್ದಾರೆ? ಆಕ್ಚುಲಿ ಇವತ್ತು ನಮ್ದು 19 ಬ್ಯಾಚ್ ಫಸ್ಟ್ ಡೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗೆ ನನ್ನ ಅಕಾಡೆಮಿಲಿ ಸ್ಪೆಷಲ್ ಏನಂದ್ರೆ ಪ್ರತಿ ಒಂದು ಬ್ಯಾಚ್ಗೂ ನಾನು 25,000 ರುಪೀಸ್ಗೆ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀನಿ, ಮೇಕಪ್ ಕ್ಲಾಸಸ್ ನ. ಸೊ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ರೆಡ್ ಆಗಿ. ಇದುವರೆಗೂ ಎಷ್ಟು ಹೆಣ್ಣು ಮಕ್ಕಳಿಗೆ ನೀವು ಕೋಚಿಂಗ್ ಅನ್ನ ಕೊಟ್ಟಿದ್ದೀರಾ? 1000 ಸ್ಟೂಡೆಂಟ್ಸ್ಗೆ ನಾನು ಟೀಚ್ ಮಾಡಿದ್ದೀನಿ. ಬ್ಯಾಂಗ್ಳೂರಲ್ಲಿ ಬೆಸ್ಟ್ ಅಕಾಡೆಮಿ ಯಾವ್ದಂತ ನಾನು ಸರ್ಚ್ ಮಾಡಿದಾಗ ಶಿಲ್ಪಗೌಡ ಮ್ಯಾಮ್ದೇ ನನಗೆ ಗೊತ್ತಾಗಿದ್ದು. ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತಿದ್ದಾರೆ ಮೇಡಮ್, ನೀವು ಎಲ್ಲಿ ಕಲ್ತಿದ್ದೀರಾ ಅಂದ್ರಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾನು ಶಿಲ್ಪಗೌಡ ಸ್ಟೂಡೆಂಟು ಅಂತ. 2 months ಕಲ್ತಿ ಒಂದೇ ಮನೆಯಲ್ಲಿ 8 ಆರ್ಡರ್ಸ್ ತಗೊಂಡು 8ಕ್ಕೆ ಅರ್ನ್ ಮಾಡಿದೆ. ಸೊ ಆ ಒಂದು 25,000 ಅಲ್ಲಿ ಏನೇನು ಸಿಲೆಬಸ್ ಕವರ್ ಆಗುತ್ತೆ? HD, ವಾಟರ್ ಪ್ರೂಫ್, ಹೇರ್ ಬ್ರಷ್ ಮೇಕಪ್, ಸ್ಯಾರಿ ಡ್ರಿಪಿಂಗ್ ಕ್ಲಾಸಸ್ ಇರುತ್ತೆ, ಹೇರ್ ಸ್ಟೈಲ್ ಕ್ಲಾಸಸ್ ಇರುತ್ತೆ, ಬ್ರೈಡಲ್ ರಿಲೇಟೆಡ್ ಹೇರ್ ಸ್ಟೈಲ್ಸ್ ಎಲ್ಲ. ಹಲೋ ಮೇಡಮ್, ಹಾಯ್, ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಮಹಾಲಕ್ಷ್ಮಿ ಅಂತ. ಓಕೆ, ಮಹಾಲಕ್ಷ್ಮಿ ಅವರೇ, ಏನ್ ವಿಜಯನಗರದಲ್ಲಿ ಇಷ್ಟೊಂದ್ ಜನ ನಿಂತಿದ್ದೀರಾ ಏನಕ್ಕೆ? ನಾವು ಕೋರ್ಸ್ ಕಲಿಯೋಕೆ ಅಂತ ಬಂದಿರೋದು, ಮೇಕಪ್ ಕೋರ್ಸ್. ಕೋರ್ಸ್ ಏನ್ ಕೋರ್ಸ್? ಮೇಕಪ್ ಕೋರ್ಸ್. ಮೇಕಪ್ ಕೋರ್ಸ್ ಎಷ್ಟು ತಿಂಗಳು? 1 month 35 days. 35 ಡೇಸ್. ಎಷ್ಟು ಫೀಸು? 25,000. ಬರೀ 25,000? ಓಕೆ, ಬೇರೆ ಕಡೆ ಎಲ್ಲ ತುಂಬಾ ಜಾಸ್ತಿನೇ ತಗೊಳ್ತಾರೆ ಅನ್ಸುತ್ತಲ್ಲ? ಚಾರ್ಜಿದ್ವಿ, ತುಂಬಾ ಇದೆ. ಎಷ್ಟಿದೆ? 150, 1 lakh ಎಲ್ಲ ಇದೆ. ಬಟ್ ಇಲ್ಲಿ ತುಂಬಾ ಕಮ್ಮಿಯಾಗಿ ಹೇಳ್ಕೊಡ್ತಾರೆ, ತುಂಬಾ ಚೀಪ್ ಆಗಿ. ಸೊ ನೀವು ಕಮ್ಮಿ ಫೀಸ್ ಆಗಿರೋದ್ರೆ ಬಂದಿರೋದಾ? ಹೌದು ಹೌದು, ಇನ್ನೊಂದು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಅಂತ ಗೊತ್ತಾಯ್ತು. ಓಕೆ ಮೇಡಮ್, ಏನ್ ನಿಮ್ಮ ಹೆಸರು? ನೇತ್ರ ಅಂತ. ಓಕೆ, ನೇತ್ರ ಮೇಡಮ್. ಸೊ ನಿಮ್ಗೆ ಏನಕ್ಕೆ ಈ ಕ್ಲಾಸ್ಗೆ ಬರ್ಬೇಕು ಅಂತ ಅನ್ಸ್ತು? ಅಮೌಂಟ್ ಕಮ್ಮಿ ಇದೆ, ಮತ್ತೆ ಚೆನ್ನಾಗೂ ಇದೆ, ಅಕಾಡೆಮಿ ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಅದಕ್ಕೋಸ್ಕರ ಚಾಯ್ಸ್ ಮಾಡ್ಕೊಂಡಿದ್ವಿ. ಓಕೆ ಓಕೆ ಮೇಡಮ್, ಲವ್ಲಿ. ಏನ್ ನಿಮ್ಮ ಹೆಸರು? ಚೈತ್ರ. ಓಕೆ, ಚೈತ್ರ ಅವರೇ ಹೇಳಿ, ನೀವೇನಕ್ಕೆ ಬಂದಿರೋದು? ಎಷ್ಟೊತ್ತಿಗೆ ಬಂದ್ರಿ ನೀವು ಆಕ್ಚುಲಿ? ಬೆಳಗ್ಗೆ 12 ಗಂಟೆಗೆ ಬಂದ್ವಿ. ಬೆಳಗ್ಗೆ 12 ಗಂಟೆಗೆ ಬಂದ್ರ? ಮಧ್ಯಾಹ್ನ 12 ಗಂಟೆಗೆ ಬಂದ್ರಿ? ಇಲ್ಲ, ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಇರ್ಬೇಕು ಅಂದಿದ್ರು, ಬಟ್ ಟೈಮಿಂಗ್ಸ್ ಎಕ್ಸ್ಪೆಂಡ್ ಆಯ್ತು, ಹಾಗಾಗಿ 12 ಗಂಟೆ ಬಂದು. ಓಕೆ, ಇಷ್ಟೊಂದು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿದ್ವಿ, ಹಾಗಾಗಿ ಕಲಿಬೇಕು ಅಂತ ಆಸೆ ಇತ್ತು, ಹಾಗಾಗಿ ಬಂದು ಸೇರ್ಕೊಂಡು. ಶಿಲ್ಪಾ ಮ್ಯಾಮ್, ಓಕೆ, ಹೇಗನ್ಸುತ್ತೆ ನಿಮ್ಗೆ? ತುಂಬಾ ಚೆನ್ನಾಗಿ ಅನ್ಸುತ್ತೆ. ನಾನು ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ಹಾಗಾಗಿ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, ಹಾಗಾಗಿ ಬಂದಿದ್ದೀವಿ. ಸೊ ಏನಕ್ಕೆ ನೀವು ಮೇಕಪ್ ಮಾಡ್ಬೇಕು ಅಂದ್ರೆ, ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂದ್ರೆ ಏನಕ್ಕೆ ನೀವು ಚೂಸ್ ಮಾಡ್ಕೊಂಡ್ರಿ? ಮ್ಯಾಮ್ ನೋಡಿ ನಂಗೆ ಇಷ್ಟ ಆಯ್ತು. ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ಅವರಿಂದ ಇನ್ಸ್ಪಿರೇಷನ್ ಆಯ್ತು, ಹಾಗಾಗಿ ಕಲಿಬೇಕು ಅಂತ. ಹಾಗಾಗಿ ಎಲ್ಲಿ ನಿಮ್ಮನೆ ಇರೋದೆಲ್ಲಿ? ಒಂದು ಪ್ರಾಪರ್ ದಾವಣಗೆರೆ. ದಾವಣಗೆರೆಯಿಂದ ಇಲ್ಲಿ ಬಂದಿದ್ದೀರಾ? ದಾವಣಗೆರೆಯಿಂದ ಬಂದಿದ್ದೀವಿ. ಇಲ್ಲಿ ಸ್ಟೇ ಆಗಿದ್ದೀರಾ? ಹೌದು, ಇಲ್ಲಷ್ಟೇ. ಓಕೆ, ಯಾರು ನಿಮ್ಮ ಮ್ಯಾಮ್? ಶಿಲ್ಪಾ ಮ್ಯಾಮ್. ಶಿಲ್ಪಾ ಮ್ಯಾಮ್. ಶಿಲ್ಪಾ ಮ್ಯಾಮ್ ಅಂದ್ರಲ್ಲ, ಎಲ್ಲಿ ನಿಮ್ ಶಿಲ್ಪಾ ಮ್ಯಾಮ್? ನೋಡಿ ಅವರೇ ಬಂದ್ರು. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಐ ಆಮ್ ಗುಡ್. ನೀವು? ನಾನು ಕೂಡ ಚೆನ್ನಾಗಿದ್ದೀನಿ ಮ್ಯಾಮ್. ಸೊ ನಾನು ಹಿಂಗೆ ನನ್ನ ಗಾಡಿಲಿ ಹೋಗ್ತಾ ಇದ್ದೆ, ಏನಪ್ಪ ಇಷ್ಟೊಂದು ಜನ ಅಂತ ಹೇಳಿ ನಾನು ಕೂಡ ಇಳಿದ್ ಬಂದೆ. ಸೊ ಏನಕ್ಕೆ ಇಷ್ಟೊಂದು ಜನ ನಿಂತಿದ್ದಾರೆ? ಆಕ್ಚುಲಿ ಇವತ್ತು ನಮ್ದು 19 ಬ್ಯಾಚ್ ಫಸ್ಟ್ ಡೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಸೊ ಏನಕ್ಕೆ ಇಷ್ಟೊಂದು ಜನ? ಏನ್ ಆಫರ್ ಮಾಡ್ತಾ ಇದ್ದೀರಾ ನೀವು ಅಕಾಡೆಮಿಯಿಂದ? ಆಫರ್ ಅಂತಲ್ಲ, ಆಕ್ಚುಲಿ ನನ್ನ ಅಕಾಡೆಮಿಲಿ ಸ್ಪೆಷಲ್ ಏನಂದ್ರೆ ಪ್ರತಿ ಒಂದು ಬ್ಯಾಚ್ಗೂ ನಾನು 25,000 ರುಪೀಸ್ಗೆ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀನಿ, ಮೇಕಪ್ ಕ್ಲಾಸಸ್ ನ. ಸೊ ಅದರಿಂದ ಇಷ್ಟು ಕ್ರೌಡ್ ಇರುತ್ತೆ. ಸೊ ಅಂದ್ರೆ ಕಮ್ಮಿ ಅಂತ ಜನ ಬಂದಿದ್ದ? ಕಡಿಮೆ ಅಂತ ಅಲ್ಲ, ಅದ್ರ ಜೊತೆ ಆಕ್ಚುಲಿ ಇರಬಹುದು. ಯಾಕಂದ್ರೆ ಕಡಿಮೆ ಅನ್ನೋದು ಒಂದು, ಇವಾಗ ಸ್ಟೂಡೆಂಟ್ಸ್ಗೆಲ್ಲ ಎಲ್ಲರಿಗೂ ಜಾಸ್ತಿ ಫೀಸ್ ಕೊಟ್ಟು ಕ್ಲಾಸಸ್ ಬರಕ್ ಆಗಲ್ಲ. ಸೊ ತುಂಬಾ ಅಫೋರ್ಡಬಲ್ ಪ್ರೈಸ್ ಇದೆ, ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡ್ತಾ ಇದೀವಿ. ಅದ್ರ ಜೊತೆ ನಮ್ಮ ಹತ್ರ ಕಲ್ತಿರೋ ಸ್ಟೂಡೆಂಟ್ ಇವತ್ತು ಅವ್ರವ್ರದೇ ಅಂತ ಅವ್ರವ್ರ ಕಾಲ್ ಮೇಲೆ ನಿಂತ್ಕೊಂಡು ಓನ್ ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನೋಡಿ ಇವತ್ತು ಇಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ನಮಗೂ ಅಷ್ಟೇ ಮೇಡಮ್, ಈ ಜನಸಾಗರ ನೋಡಿ ತುಂಬಾನೇ ಖುಷಿ ಆಯ್ತು. ಬನ್ನಿ ಕ್ಲಾಸ್ ಒಳಗಡೆ ಹೋಗೋಣ. ಕ್ಲಾಸಸ್ ಅಲ್ಲಿ ಏನೇನ್ ನಡೆಯುತ್ತೆ, ಹೇಗಿದೆ, ಹೇಗೆ ಎಷ್ಟು ವರ್ಷದಿಂದ ಈ ಕ್ಲಾಸ್ ನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಮಾತಾಡೋಣ. ಬನ್ನಿ ಮೇಡಮ್.
ಮ್ಯಾಮ್ ನಂಗಂತೂ ಸಿಕ್ಕಾಪಟ್ಟೆ ತುಂಬಾನೇ ಖುಷಿ ಆಯ್ತು. ಅಷ್ಟೊಂದು ಇರೋ ಅಂದ್ರೆ ಜನ ಕ್ಯೂ ಅಲ್ಲಿ ನಿಂತಿದ್ರು, ಹೆಣ್ಮಕ್ಳು ಎಲ್ಲರೂ ನಿಂತಿದ್ರು. ಒಂದು 19th ಬ್ಯಾಚ್ ನ ಫಸ್ಟ್ ಸೆಷನ್ ಅಲ್ವಾ? ಸೊ ತುಂಬಾನೇ ಖುಷಿ ಆಯ್ತು. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸೊ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಈ ಅಕಾಡೆಮಿನ? ಆಕ್ಚುಲಿ ನಾನು ಬ್ಯೂಟಿ ಇಂಡಸ್ಟ್ರಿಗೆ ಬಂದು 18 ಇಯರ್ಸ್ ಆಯಿತು. ಸೊ ಇದು ನನ್ನ 19th ಬ್ಯಾಚ್ ಫಸ್ಟ್ ಡೇ. ಆಕ್ಚುಲಿ ನಂತರ ರೆಗ್ಯುಲರ್ ಆಗಿ 50 ಸ್ಟೂಡೆಂಟ್ ಕಂಪಲ್ಸರಿ ಇರ್ತಾರೆ. ಆಕ್ಚುಲಿ ಇವತ್ತು ಸೆಲೆಬ್ರೇಷನ್ ಯಾಕೆ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀನಿ ಅಂದ್ರೆ ಕ್ರಿಸ್ಮಸ್ ಇರೋದ್ರಿಂದ. ಸೊ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ರೆಡ್ ಆಗಿ. ಓಕೆ, ಲವ್ಲಿ ಮ್ಯಾಮ್. ಸೊ ಅಂದ್ರೆ ನೀವು ಎಷ್ಟು ಕಾಸ್ಟ್ ಮಾಡ್ತಾ ಅಂದ್ರೆ ಎಷ್ಟು ಪ್ರೈಸ್ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದೀರಾ? ಜಸ್ಟ್ 25,000 rupees. ಜಸ್ಟ್ 25,000? ಏಕೆ? ಸೊ ಅಂದ್ರೆ ನಾನು ನೋಡಿದೀನಿ ಎಷ್ಟೊಂದು ಮೇಕಪ್ ಅಕಾಡೆಮಿಲಿ 1 lakh 1,25,000 ಈ ತರ ತಗೊಳ್ತಾರೆ. ನೀವು ಜಸ್ಟ್ 25, ಅದು ವಿಜಯನಗರದಲ್ಲಿ ಇಟ್ಕೊಂಡು. ವಿಜಯನಗರ ಅಂತ ಮ್ಯಾಟ್ರ್ ಆಗಲ್ಲ. ಆಕ್ಚುಲಿ ಏನಂತಂದ್ರೆ ನೋಡಿ, ತುಂಬಾ ಹೆಣ್ಮಕ್ಳು ಏನಾದ್ರೂ ಒಂದು ಅರ್ನ್ ಮಾಡ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಬಟ್ ಯಾವ ಇಂಡಸ್ಟ್ರಿಗೆ ಹೋಗೋದು ಅನ್ನೋದು ಅವ್ರಿಗೆ ಐಡಿಯಾನೇ ಇರಲ್ಲ. ಸೊ ಬೇರೆ ಯಾವುದೇ ಇಂಡಸ್ಟ್ರಿಗೆ ಹೋಗ್ಬೇಕು ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಎಜುಕೇಶನ್ ಬೇಕು ಅಲ್ವಾ? ಸೊ ನಾಲೆಡ್ಜ್ ಇರಬೇಕು, ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಮೇಕಪ್ ಇಂಡಸ್ಟ್ರಿಲಿ ಯಾವುದೇ ಎಜುಕೇಶನ್ ಇಲ್ಲದೆ, ಇಂಗ್ಲಿಷ್ ಬರಲ್ಲ, ಅಲ್ಲಿ ಏನೇ ಇದ್ರೂ ನಮ್ಮ ಹೆಣ್ಮಕ್ಳು ದುಡಿಬೇಕು ಅಂತ ಹೇಳಿ ಜಸ್ಟ್ 25,000 rupees ಯಾಕೆ ಇಟ್ಟಿದ್ದೀನಿ ಅಂದ್ರೆ, ನಾನು ಕೂಡ ಲಕ್ಷ ಕೊಟ್ಟು ಕಲ್ತಿದ್ದೀನಿ. ಬಟ್ ನನಗೆ ಅವಾಗ ಅನ್ಸಿದ್ದು ತುಂಬಾ ಬರ್ಡನ್ ಆಯ್ತು. ಇಷ್ಟು ಲಕ್ಷ ಕೊಟ್ಟು ನಾನು ಫೀಸ್ ನ ಪೇ ಮಾಡಿ ಅದ್ರ ಜೊತೆ ಪ್ರಾಡಕ್ಟ್ ಎಲ್ಲ ಬೈ ಮಾಡ್ಬೇಕು, ಮತ್ತೆ ಅದನ್ನೆಲ್ಲ ನಾವು ರಿಟರ್ನ್ ಬ್ಯಾಕ್ ತಗೊಳ್ಳೋ ಅಷ್ಟರಲ್ಲಿ ಮೇಕಪ್ ಇಂಡಸ್ಟ್ರಿನೇ ಸಾಕಪ್ಪ ಅನ್ನೋಷ್ಟು ಬೇಜಾರಾಗ್ಬಿಡುತ್ತೆ. ಸೊ ಅದು ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು. ಪ್ರತಿಯೊಂದು ಹೆಣ್ಮಕ್ಳು ದುಡಿಲಿ, ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು ಅಂತ ಹೇಳಿ ನಾನು ಜಸ್ಟ್ 25,000 rupeesಗೆ ಕ್ಲಾಸಸ್ ನ ಮಾಡ್ತಾ ಇದೀನಿ. ಹಾಗೆ ನನ್ನ ಹತ್ರ ಕಲ್ತಿರೋ ತುಂಬಾ ಸ್ಟೂಡೆಂಟ್ಸ್, ಪಾಸ್ ಔಟ್ ಆಗಿರೋ ಸ್ಟೂಡೆಂಟ್ಸ್ ಕೂಡ ಇವತ್ತು ಅವ್ರವ್ರ ಕಾಲ್ ಮೇಲೆ ನಿಂತು